ಜಿ5 ಇರುವಾಗ ನೀವು ನಿಮ್ಮ ನೆಚ್ಚಿನ ಶೋಗಳನ್ನ ಎಂದಿಗೂ ಮಿಸ್ ಮಾಡಿಕೊಳ್ಳುವುದಿಲ್ಲ. ಅದು ಸಂಪೂರ್ಣ ಉಚಿತವಾಗಿ. ಅಲ್ಲಿಂದ್ರೆ ನಾವೇ ಹಬ್ಬಕ್ಕೆ ಬಂದು ಕರೆಯೋಣ ಅಂತ ಅನ್ಕೊಂಡಿದ್ವಿ. ಅಲ್ಲಿನ ಪರಿಸ್ಥಿತಿ ಹೇಗಿದೆ ಏನು ಅಂತ ನಮ್ಗೆ ಗೊತ್ತಾಗ್ಲಿಲ್ಲ. ಇಂದ್ರಮ್ಮವ್ರ ಕೋಪ ಆರಿದೆಯೋ ಏನು ಅಂತ ತಿಳಿದಿರ್ಲಿಲ್ಲ. ಅದಕ್ಕೆ ನಾವು ಬರೋಕ್ಕಾಗಲಿಲ್ಲ. ಕ್ಷಮಿಸ್ಬಿಡಿ. ಪರವಾಗಿಲ್ಲ ಮಾವ, ನಂಗೆ ಅರ್ಥ ಆಗತ್ತೆ. ಅದಕ್ಕೆ ನೋಡಿ ವರಲಕ್ಷ್ಮಿನ ನಾನೇ ಕರ್ಕೊಂಡು ಬಂದಿದ್ದೀನಿ. ಅಂದ್ಹಾಗೆ ವರ ಅದಕ್ಕೆ ಹೇಗಿದ್ಯಾ? ನಾನ್ ಚೆನ್ನಾಗಿದ್ದೀನಿ. ನೀನ್ ಹೇಗಿದ್ಯಾ? ನಾನು ಚೆನ್ನಾಗಿದ್ದೀನಿ. ಅತ್ತೆ ಈಗಷ್ಟೇ ಹೇಳ್ತಾ ಇದ್ರು ವರಲಕ್ಷ್ಮಿನ ಮನೇಲಿ ಇದ್ದಿದ್ರೆ ಎಷ್ಟು ಚೆನ್ನಾಗಿರ್ತಿತ್ತು ಅಂತ. ಅಷ್ಟರಲ್ಲಿ ನೀನೇ ಬಂದೆ. ಮಾವ, ನಿಜಕ್ಕೂ ಹಬ್ಬದ ಕಡೆ ಮನೆಗ್ ಬಂದಿರೋದು ಈಗ. ಮನೆ ಮಗಳು ಹಬ್ಬದ ದಿನ ಮನೇಲಿದ್ರೆ ಅದಕ್ಕಿಂತ ಸಂತೋಷ ಇನ್ನೇನಿದೆ ಮಾವ? ಹೌದು ಶ್ರಾವಣಿಯಮ್ಮ, ಸರಿಯಾಗಿ ಹೇಳಿದ್ರಿ. ರೀ, ನೀವೇನ್ರಿ ನೋಡ್ಕೊಂಡು ನಿಂತ್ಕೊಂಡ್ರಿ? ನಡ್ರಿ, ಸ್ನಾನಕ್ಕೆ ಲೇಟ್ ಆಗತ್ತೆ. ಇದೇನಿದು? ಹಬ್ಬದ ದಿನ ಮನೇಲಿ ಸಂತೋಷ ಸಂಭ್ರಮ ತುಂಬಿ ತುಳುಕ್ತಾ ಇದೆಯಲ್ಲ. ಹಾಲಿನಂತ ಈ ಸಂಭ್ರಮಕ್ಕೆ ಒಂದೇ ಒಂದು ಹನಿಯಾದ್ರೂ ಹುಳಿ ಬೀಳ್ಬಾರ್ದೆ. ಅತ್ತೆ ಬಂದ್ಲು ಬಂದ್ಲು, ರಣ ಬೇಟೆಗಾರ್ತಿ ಬಂದ್ಲು. ಈಗ ಎಲ್ಲ ಬ್ಯಾಲೆನ್ಸ್ ಆಗತ್ತೆ. ಏನೋ ಅಣ್ಣ, ಅದಕ್ಕೆ ಬಂದ್ಮೇಲೆ ಈ ತಂಗಿನ ಮರ್ತ್ಬಿಟ್ಟಿದ್ಯಾ? ಕರ್ದಿದ್ರೆ ನಾನು ಬರ್ತಿದ್ದೆ ತಾನೆ? ಇಲ್ಲ ಶ್ರೀವಲ್ಲಿ, ನಾ ಬರ್ಬೇಕಾದ್ರೆ ರೆಡಿ ಆಗ್ತಿದ್ದೇನೆ. ಇನ್ನ ಸುಮ್ನೆ ಏನೋ ನಿಂದಿದ್ದೆ. ಅತ್ತೆ ಹೇಗಿದ್ದೀರಾ? ನಾನು ಚೆನ್ನಾಗಿದ್ದೀನಮ್ಮ. ಸೊಸೆ ಬಂದ್ಮೇಲೆ ಈ ಶ್ರೀವಲ್ಲಿನ ಮರ್ತ್ಬಿಟ್ಟಿದ್ದೀರಾ ಅಲ್ವಾ? ಹಾಗೆಲ್ಲ ಏನಿಲ್ಲ, ನೀನು ಬಂದಿಯಲ್ಲ, ತುಂಬ ಸಂತೋಷ ಆಯಿತು. ಬನ್ನಿ ಹೇಳಿದ್ರೆ, ಬನ್ನಿ ಬನ್ನಿ. ವರ ಬಾಮ್ಮ. ಹಾ ಅಮ್ಮ. ಸುಬ್ಬು, ಹಬ್ಬಕ್ಕೆ ಹೆಂಡತಿ ಕೈಲಿ ಎಣ್ಣೆ ಮಸಾಜ್ ಮಾಡಿಸ್ಕೊತಿದ್ಯಾ? ನಡಿಲಿ ನಡಿಲಿ, ಹಬ್ಬ ಜೋರಾಗಿ ನಡೀಲಿ. ಇನ್ನೂ ಇಲ್ಲಿ ಏನ್ ಮಾಡ್ತಿದ್ದೀರಾ? ಹೋಗಿ ಸ್ನಾನ ಮಾಡಿ ಹೋಗಿ. ಸುಮ್ಮನೆ ಇಲ್ಲಿ ಮಾತಾಡ್ತಾ ನಿಂತ್ಕೊಂಡ್ರೆ ಲೇಟ್ ಆಗ್ಬಿಡುತ್ತೆ ಅಷ್ಟೇ. ಹೋಗಿ ನೀವು. ಯಾಕೆ ಶ್ರಾವಣಿ, ನಿನ್ ಗಂಡನ್ ಕಿತ್ಕೋತೀನಿ ಅಂತ ಭಯನಾ? ಭಯಾನ? ಭಯ ಪಡ್ಬೇಕಾಗಿರೋದು ಗಂಡನ ಮೇಲೆ ನಂಬಿಕೆ ಇಲ್ಲದೆ ಇರೋರು, ಗಂಡನ ಮೇಲೆ ಪ್ರೀತಿ ಇರೋರಲ್ಲ. ಅಷ್ಟಕ್ಕೂ ಅವ್ರನ್ನ ಕಿತ್ಕೊಳ್ಳೋದಕ್ಕೆ ಅವ್ರೇನ್ ಮಾವಿನ ಮರದ ಮೇಲಿರೋ ಮಾವಿನ ಹಣ್ಣಲ್ಲ. ಅವರು ನನ್ನ ಪ್ರೀತಿಗೆ ಕಣ್ಣು. ಅವರಿರೋದು ನನ್ನ ಹೃದಯದಲ್ಲಿ. ಯಾರು ಅವ್ರ ಹತ್ರನೂ ಸುಳಿಯಕ್ಕಾಗಲ್ಲ. ಬಾ ವರಲಕ್ಷ್ಮಿ. ದೇವ್ರೆ, ಈ ಮನೆಗಿದ್ದಿದ್ದ ಸಮಸ್ಯೆಗಳನ್ನು ಒಂದೊಂದಾಗಿ ಬಗೆಹರಿಸ್ತಾ ಇದೆಯಾ. ಈಗ ನನ್ನ ಮನಸ್ಸಲ್ಲಿರೋ ಆಸೆ ಒಂದೇ, ಮನೆಯವ್ರು ಎಲ್ಲರೂ ನನ್ನನ್ನು ಸೊಸೆ ಆಗಿ ಒಪ್ಕೋಬೇಕು ಅಂತ. ಅತ್ತೆ ಆಗಲಿ ಧನಲಕ್ಷ್ಮಿ ಅದಕ್ಕೆ ಆಗಲಿ ಇನ್ನೂ ನನ್ನ ಬಗ್ಗೆ ಬೇಜಾರಲ್ಲೇ ಇದ್ದಾರೆ. ಅವ್ರ ಬೇಸರ ಎಲ್ಲ ದೂರ ಆಗಿ ಅವ್ರು ನನಗೆ ಹತ್ತಿರ ಆಗಬೇಕು. ಸೊಸೆಗೆ ಹತ್ರ ಆಗಬೇಕು, ಪ್ರೀತಿಯಿಂದ ತಬ್ಬಿ ಮಾತಾಡಬೇಕು ಅಂದ್ಕೊಂಡಿದ್ದೀನಿ. ನನ್ನ ಸೊಸೆ ಜೊತೆ ಸ್ನೇಹಿತ ಥರ ಇರ್ಬೇಕು ಅಂದ್ಕೊಂಡಿದ್ದೀನಿ. ಇದಕ್ಕೆಲ್ಲ ನೀನೇ ದಾರಿ ಮಾಡಿಕೊಡ್ಬೇಕು ಭಗವಂತ. ಈ ಮನೇಲಿ ಒಬ್ರಲ್ಲ ಒಬ್ಬರು ನಮ್ಮ ಸೊಸೆ ಬಗ್ಗೆ ಚುಚ್ಚಿ ಚುಚ್ಚಿ ಮಾತಾಡೋದನ್ನ ಕೇಳೋಕ್ಕಾಗ್ತಿಲ್ಲ ಭಗವಂತ. ನನ್ನ ಸೊಸೆ ಪರವಾಗಿ ನಿಂತ್ಕೊಂಡು ನಾನೇ ಅವ್ರಿಗೆಲ್ಲ ಉತ್ತರ ಕೊಡೋ ಹಾಗಾಗಬೇಕು. ಶ್ರಾವಣಿಯಮ್ಮ ನೆಮ್ಮದಿಯಾಗಿರಬೇಕು. ಅದಷ್ಟೇ ನಿನ್ನ ಹತ್ರ ಕೇಳ್ಕೊಳ್ಳೋದು ಭಗವಂತ.
ಶ್ರೀವಲ್ಲಿ, ಇವತ್ತು ಹಬ್ಬದ ದಿನ ನಾನು ದೇವ್ರ ಹತ್ರ ಏನು ಕೇಳ್ಕೊಂಡೆ ಗೊತ್ತಾ? ಆದಷ್ಟು ಬೇಗ ನಮ್ಮ ಶ್ರೀವಲ್ಲಿಗೆ ಕಾರ್ತಿಕೇಯ ಸಿಗಲಿ ಅಂತ. ನಾನು ಅಷ್ಟೇ ಶ್ರೀವಲ್ಲಿ, ಆದಷ್ಟು ಬೇಗ ನೀ ಮನೆ ಸೊಸೆಯಾಗಿ ಬರಬೇಕು ಅಂತ ಕೇಳ್ಕೊಂಡೆ. ಬರೋ ಯುಗಾದಿಗೆ ನೀನೇ ಈ ಮನೆ ದೀಪ ಹಚ್ಚಂಗಾಗಲಿ ಅಂತ ಕೇಳ್ಕೊಂಡೆ. ಅಲ್ಲ ಮಮ್ಮಿ? ಥ್ಯಾಂಕ್ ಯು ಸುಂದರಣ್ಣ, ಥ್ಯಾಂಕ್ ಯು ಕಾಂತ ಮಮ್ಮಿ. ಈ ಮನೆಯಲ್ಲಿ ನನಗೆ ಸಂಬಂಧಿಕರು, ಹಿತೈಷಿಗಳು ಅಂತ ನೀವಿಬ್ಬರೇ ಇರೋದು. ನಾನು ಸುಬ್ಬು ಮದುವೆ ಆಗ್ತೀವಲ್ಲ, ಆವಾಗ ಲಗ್ನ ಪತ್ರಿಕೆಯಲ್ಲಿ ನಿಮ್ಮಿಬ್ಬರ ಹೆಸರನ್ನು ಹಾಕಿಸ್ತೀನಿ. ಆದಷ್ಟು ಬೇಗ ಈ ಮನೆ ಸಸ್ಯ ಬರುವಂತೆ. ಅಲ್ಲಮ್ಮ ಶ್ರೀವಲ್ಲಿ, ಮನೆಗಳು ಇನ್ನೂ ನಿನ್ನ ಹೆಸರಲ್ಲೇ ಇದಾವ? ಹ್ಞೂ ಕಾಂತ ಮಮ್ಮಿ, ಮನೆ ಎಲ್ಲ ನನ್ನ ಹೆಸರಲ್ಲೇ ಇದೆ. ಯಾಕೆ? ಅಲ್ಲ, ವರಲಕ್ಷ್ಮಿ ನಮ್ಮನೆ ಮಗಳೇ, ಆದರೂ ನಿಮ್ಮ ಮನೆ ಸೊಸೆ ಹುಡುಗನ ತಲೆ ಕೆಡಿಸಿ ನಿನ್ನ ಮನೆಗಳನ್ನೆಲ್ಲ ಅವಳ ಹೆಸರು ಬರ್ಸ್ಕೊಬಿಟ್ರೆ. ಕಾಂತ ಮಮ್ಮಿ, ವರಲಕ್ಷ್ಮಿ ಹಾಗೆಲ್ಲ ಮಾಡೋದಿಲ್ಲ. ಮನೆಗಳೆಲ್ಲ ನನ್ನ ಹೆಸರಲ್ಲೇ ಇದೆ. ಹೌದಾ? ಸದ್ಯ ಮನೆಗಳೆಲ್ಲ ನಿನ್ನ ಹೆಸರಲ್ಲಿದೆ ಅಂದಮೇಲೆ ನೀನು ಆದಷ್ಟು ಬೇಗ ಈ ಮನೆಗೆ ಬಾಮ್ಮ. ಆದಷ್ಟು ಬೇಗ ಮನೆ ನಮಗೆ ಬರೋ ಹಾಗಾಗಿ, ನಮ್ಮ ಮನೆಗೆ ಇವಳು ಬರೋ ಹಾಗಾಗಲಿ. ಆದಷ್ಟು ಬೇಗ ನಮ್ಮ ಮನೆಗೆ ನೀನು ಬರೋ ಹಾಗಾಗಿ. ಲೇ ವಿಶಾಲು, ಬೇವು ಬೆಲ್ಲ ಒಬ್ಬಳೇ ತಿನ್ಬಿಡ್ಬೇಡ್ವೆ. ಮೊದಲು ನೀ ನನಗೆ ತಿನ್ನಿಸ್ಬೇಕು, ನಾನು ನಿನಗೆ ತಿನ್ನಿಸ್ಬೇಕು. ಆಮೇಲೆ ಗಂಡ ಹೆಂಡತಿ ಇಬ್ಬರು ಬೇವು ಬೆಲ್ಲನ, ಸುಖ ದುಃಖನ ಸಮನಾಗಿ ಹಂಚ್ಕೋಬೇಕು ಅನ್ನೋದೇ ಇದರ ಅರ್ಥ ಕಣೆ. ಓಹೋ, ನಿಮ್ಮ ಪಂಚಾಂಗದಲ್ಲಿ ಗಂಡ ಹೆಂಡತಿಗೆ, ಹೆಂಡತಿ ಗಂಡನಿಗೆ ತಿನ್ನಿಸ್ಬೇಕು ಅಂತ ಬರ್ದಿದ್ಯೇನೋ? ಹೌದೌದೌದು, ಇವತ್ತು ಪಂಚಾಂಗದಲ್ಲಿ ಅದೇ ಇತ್ತು ಕಣೆ. ಪಂಚಾಂಗದಲ್ಲಿ ಅದೆಲ್ಲ ಏನು ಮಗನೇ ಮುಖ ನೋಡ್ತಿದ್ಯಾ? ಶ್ರಾವಣಿ ಮುರ್ಗ್ ತಿನ್ಸು, ತಿನ್ಸೋಲೆ. ZEE5 ಆಪ್ ಡೌನ್ಲೋಡ್ ಮಾಡಿ ಎಲ್ಲಾ ಸಂಚಿಕೆಗಳನ್ನು ಸಂಪೂರ್ಣ ಉಚಿತವಾಗಿ ನೋಡಿ.